ಕೋಡುಬಳೆ ಅಂದ್ರೆ ಅಡುಕಲೆ. ಕಾರ ಹುಣ್ಣಿಮೆಯಲ್ಲಿ ರಕ್ತ ಹರಿದಿದ್ದ ನರೇಗಲ್ ಗ್ರಾಮಕ್ಕೆ ವಿಜೇಂದ್ರ ಭೇಟಿ. ಬಾಲ್ಯ ವಿವಾಹ ತಡೆದ ಅಂಗನವಾಡಿ ಕಾರ್ಯಕರ್ತೆ ಮೇಲೆ ಹಲ್ಲೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಮೃತ ನಾಗೇಂದ್ರನ ಅತ್ತೆ ಮಕ್ಕಳಾದ ನಾಗರಾಜ್ ಗೌಡ, ನಾರಾಯಣಗೌಡ ಸಹೋದರರು ಮನೆಯ ಸಮೀಪದ 1 ಕಿಲೋಮೀಟರ್ ದೂರದಲ್ಲಿನ ಕಾಡಿನಲ್ಲಿ 3 ನಾಡಬಾಂಬ್ ಹೊದಿಸಿಟ್ಟಿದ್ದರು. ನಂದಿ ಮರದ ಕೆಳಗೆ, 1 ನೇರಳೆ ಮರದ ಕೆಳಗೆ 2 ನಾಡಬಾಂಬ್ ತೆಗೆದು ನಿಷ್ಕ್ರಿಯಗೊಳಿಸಲಾಗಿದೆ ಅಂತ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ದೀಪನ್ ತಿಳಿಸಿದ್ದಾರೆ. ನಾಗೇಂದ್ರಗೌಡ ಮೃತನಾಗ್ತಾ ಇದ್ದಂತೆ 3 ಬಾಂಬ್ಗಳನ್ನು ಆರೋಪಿಗಳು ಬಚ್ಚಿಟ್ಟಿದ್ದ ಆರೋಪ ಇದೆ. ಇನ್ನು ಬಾಂಬ್ ತಯಾರಿಕೆ ಆರೋಪದ ಅಡಿಯಲ್ಲಿ ಹೊನ್ನಾವರ ತಾಲೂಕಿನ ಚಂದಾವರದ ಜಾರ್ಜಾ ಫರ್ನಾಂಡಿಸ್ ಎಂಬಾತನ ವಿಚಾರಣೆ ಮಾಡಲಾಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ರೈತರಿಗೆ ಭೂ ಪರಿಹಾರ ನೀಡದಿದ್ದಕ್ಕೆ ಮಂಡ್ಯದ ಡಿಸಿ ಕಚೇರಿಯಲ್ಲಿರುವ ವಿಶೇಷ ಭೂಸ್ವಾಧೀನಾಧಿಕಾರಿ ಕಚೇರಿ ಜಪ್ತಿ ಮಾಡಲಾಗಿದೆ. ಹೇಮಾವತಿ ನಾಲೆ ನಿರ್ಮಾಣಕ್ಕೆ ಭೂಮಿ ವಶಪಡಿಸಿಕೊಂಡಿದ್ರು. ಕೆಆರ್ಪೇಟೆ ತಾಲೂಕಿನ ಮತ್ತಿಕೆರೆ ಗ್ರಾಮ, ಚಿಕ್ಕಾಡಿಗನಹಳ್ಳಿ, ಬೀರಚಳ್ಳಿ ಸೇರಿದಂತೆ 15 ಗ್ರಾಮಗಳಲ್ಲಿ ರೈತರ ಭೂಮಿ ಸ್ವಾಧೀನ. 15 ವರ್ಷಗಳಾದರೂ ಸಹ ಸರಿಯಾದ ಪರಿಹಾರ ನೀಡಿರಲಿಲ್ಲ. ಹೆಚ್ಚಿನ ಪರಿಹಾರಕ್ಕಾಗಿ ರೈತರು ಕೋರ್ಟ್ ಮೊರೆ ಹೋಗಿದ್ದರು. ಸೂಕ್ತ ಪರಿಹಾರ ನೀಡುವಂತೆ ಆದೇಶ ನೀಡಿದ್ದ ನ್ಯಾಯಾಲಯ ಆದರೂ ಪರಿಹಾರ ನೀಡದೆ ನಿರ್ಲಕ್ಷ್ಯ ವಹಿಸಿದ ಆರೋಪದಲ್ಲಿ ಜಪ್ತಿ ಮಾಡಲಾಗಿದೆ. ಹಾವೇರಿಯ ನರೇಗಲ್ ಗ್ರಾಮದಲ್ಲಿ ಅನ್ಯಕೊಮ್ಮಿನವರಿಂದ ಹಿಂದೂಗಳ ಮೇಲೆ ಹಲ್ಲೆ ಆರೋಪ ಹಿನ್ನೆಲೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನರೇಗಲ್ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಲೋಹಿತ್ ಕುರುಬರ, ಜಯಪ್ಪ ಕುರುಬರ ಸೇರಿದಂತೆ ಗಾಯಾಳುಗಳ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ರು. ಬಳಿಕ ಮಾತನಾಡಿದ ವಿಜೇಂದ್ರ, ಪಟಾಕಿ ಸಿಡಿಸಿದ್ರು ಅನ್ನೋ ಕಾರಣಕ್ಕೆ ಮುಸ್ಲಿಮರು ಹಲ್ಲೆ ಮಾಡಿದ್ದಾರೆ. ಹಿಂದೂಗಳನ್ನ ಬೆದರಿಸುವ ಒಂದು ಷಡ್ಯಂತ್ರ ಇದು. ಪೊಲೀಸರು ಆಡಳಿತ ಪಕ್ಷದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಹಿಂದೂಗಳು ಶಾಂತಿಯುತವಾಗಿ ದೀಪಾವಳಿ ಆಚರಣೆ ಮಾಡಂಗಿಲ್ಲ. ಹೋರಿ ಬೆದರಿಸುವ ಹಬ್ಬ ಮಾಡೋದಕ್ಕೂ ಇಲ್ಲಿ ಅವಕಾಶ ಇಲ್ಲ. ನಾವು ಭಾರತದಲ್ಲಿ ಇದ್ದೇವೋ ಅಂತ ನಮಗೆ ಅನುಮಾನ ಬರ್ತಾ ಇದೆ ಅಂತ ವಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನ ಕೂಡ ಬಂಧಿಸಿಲ್ಲ. ಹಿಂದೂ ಕಾರ್ಯಕರ್ತರ ಮೇಲೆ ಅನಾವಶ್ಯಕವಾಗಿ ಕೇಸ್ ಹಾಕ್ತಾ ಇದ್ದಾರೆ. ಆಡಳಿತ ಪಕ್ಷದ ಶಾಸಕರೇ ಹೊಣೆಗಾರಿಕೆ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ವಿಜೇಂದ್ರ ಕಿಡಿಕಾರಿದ್ರು. ಹಿಂದೂಗಳು ಶಾಂತಿಯುತವಾಗಿ ಅವರು ದೀಪಾವಳಿ ಹಬ್ಬನೂ ಆಚರಣೆ ಮಾಡಂಗಿಲ್ಲ, ಗಣೇಶ ಹಬ್ಬನೂ ಕೂಡ ಆಚರಣೆ ಮಾಡಂಗಿಲ್ಲ. ಓರಿ ಬೆದರಿಸ್ತಕ್ಕಂಥದ್ದು ಕೂಡ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಾವಿವತ್ತು ಪಾಕಿಸ್ತಾನದಲ್ಲಿದ್ದೇವೋ ಇವತ್ತು ಭಾರತದಲ್ಲಿದ್ದೇವೋ ಅಂತೇಳಿ ನಮಗೆ ಅನುಮಾನ ಬರೋ ರೀತಿಯಲ್ಲಿ ಇವತ್ತು ಆಡಳಿತ ಪಕ್ಷದ ದಬ್ಬಾಳಿಕೆ ಆ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ. ಬಿಸಿಯೂಟ ತಯಾರಿಸುವ ವೇಳೆ ಸಿಲಿಂಡರ್ ಸೋರಿಕೆಯಾಗಿ ಅಡುಗೆ ಕೋಣೆಯಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಡತಿ ಪ್ರಾಥಮಿಕ ಶಾಲೆಯಲ್ಲಿ ಇಂತಹ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ವಿಷಯ ತಿಳಿದು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ರು. ಬಾಲ್ಯ ವಿವಾಹ ತಡೆದ ಅಂಗನವಾಡಿ ಕಾರ್ಯಕರ್ತೆ ಪದ್ಮಾವತಿ ಅನ್ನೋರ ಕೊಲೆಗೆ ಯತ್ನಿಸಲಾಗಿದೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಜೆ ಕುರುಬರಹಳ್ಳಿ ಗ್ರಾಮದಲ್ಲಿ ಕೃತ್ಯ ನಡೆದಿದೆ. ಅಂಗನವಾಡಿ ಕಾರ್ಯಕರ್ತೆ ಪದ್ಮಾವತಿ ಬಾಲಕಿ ಮದುವೆ ತಡೆದಿದ್ದರು. ಕೆಜಿಎಫ್ನ ಮಸ್ಕಾಂನಲ್ಲಿರುವ ಬಾಲಮಂದಿರಕ್ಕೆ ಬಾಲಕಿ ಸೇರಿಸಲಾಗಿತ್ತು. ಬಾಲಕಿ ಪೋಷಕರು ಆಕ್ರೋಶಗೊಂಡು ಪದ್ಮಾವತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.